ನೀವೆಲ್ಲರಿಗೂ ಗೊತ್ತಿರದಂಗೆ SIR ನಮ್ಮ ಇಡೀ ದೇಶದಲ್ಲಿ ಎಕ್ಸರ್ಸೈಸ್ ನಡೀತಾ ಇದೆ. ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ಜಿಲ್ಲೆಯಲ್ಲಿ ಕೂಡ 20ನೇ ತಾರೀಕಿಂದ ಇದು ಸ್ಟಾರ್ಟ್ ಆಗುತ್ತೆ, 20ನೇ ಜೂನಿಂದ. ಅದನ್ನು ಟೈಮ್ ಲೈನ್ ನಿಮಗೆ ಮತ್ತೆ ಇನ್ನೊಂದ್ಸರಿ ಹೇಳಿಬಿಡ್ತೀವಿ. ಸಿದ್ಧತೆ, ತರಬೇತಿ ಮತ್ತು ಮುದ್ರಣ ಕಾರ್ಯ ನಾವು 20ನೇ ಜೂನಿಂದ 29ನೇ ಜೂನ್ ತನಕ ಮಾಡ್ತೀವಿ. ಮನೆ ಮನೆಗೆ ಭೇಟಿ ಅಂದರೆ ಇನ್ಯುಮರೇಷನ್ ಫಾರ್ಮ್ ಏನಿದೆ ಆನ್ಲೈನ್ ಕೂಡ ಅವೈಲೇಬಲ್ ಇದೆ, BLO ಹತ್ತಿರ ಅವೈಲೇಬಲ್ ಇರ್ತದೆ. ಆ ಜನರಿಗೂ ತಲುಪಿಸುವುದು ಮತ್ತು ಆನ್ಲೈನ್ ಕೂಡ ಜನ ತಗೋಬಹುದು. ಹೌಸ್ ಟು ಹೌಸ್ ವಿಸಿಟ್, ಮನೆ ಮನೆಗೆ ಭೇಟಿ 30ನೇ ಜೂನಿಂದ 29ನೇ ಜುಲೈವರೆಗೂ ಆ ಕೆಲಸ ಮಾಡ್ತೀವಿ. ಕರಡು ಮತದಾರ ಪಟ್ಟಿ ಪ್ರಕಟಣೆ ಅಂದರೆ ಡ್ರಾಫ್ಟ್ ಈ ಎಲೆಕ್ಟೋರಲ್ ರೋಲ್ ಪಬ್ಲಿಷ್ ನಾವು 5ನೇ ಆಗಸ್ಟ್ 5th ಆಗಸ್ಟ್ಗೆ ಪಬ್ಲಿಷ್ ನಾವು ಮಾಡ್ತೀವಿ. ಅದಾದ ನಂತರ ಹಕ್ಕು ಮತ್ತು ಆಕ್ಷೇಪಣೆ ಸಲ್ಲಿಸ ಅವಧಿ, ಅವ್ರದ್ದು ಅಬ್ಜೆಕ್ಷನ್ಸ್, ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ ಫೈಲಿಂಗ್ ಪೀರಿಯಡ್ ಜನರ ಹತ್ತಿರ ಇರ್ತದೆ. ಯಾಕಂದರೆ 5ನೇ ಆಗಸ್ಟ್ಗೆ ನಾವು ಏನು ಪಟ್ಟಿ ಮಾಡ್ತೀವಿ, ಅವರ ಹೆಸರು ಒಂದು ವೇಳೆ ಬಂದಿಲ್ಲದಿದ್ದರೆ ಅವರು ಅಬ್ಜೆಕ್ಷನ್ ಮತ್ತು ಕ್ಲೇಮ್ಸ್ ನಮಗೆ ಸಬ್ಮಿಟ್ ಮಾಡ್ಬೋದು 5th ಆಗಸ್ಟಿಂದ 4th ಸೆಪ್ಟೆಂಬರ್ ತನಕ. 5ನೇ ಆಗಸ್ಟಿಂದ 4ನೇ ಸೆಪ್ಟೆಂಬರ್ವರೆಗೂ ಈ ಅವಧಿ ಅವರ ಹತ್ತಿರ ಅವೈಲೇಬಲ್ ಇರ್ತದೆ. ಅದಾದ ನಂತರ ನೋಟಿಸ್ ಹಂತು ಮತ್ತು ಹಕ್ಕು ಹಾಗೂ ಆಕ್ಷೇಪಣೆಗಳು ವಿಲೇವಾರಿ. ಈಗ ಅಬ್ಜೆಕ್ಷನ್ಸ್ ಏನು ಅವರು ನಮಗೆ ಕೊಡ್ತಾರೆ ಅದನ್ನು ಡಿಸ್ಪೋಸಲ್ ನಮ್ಮದು EROs ಆ್ಯಂಡ್ AEROs ವಿಲ್ ಡೂ. ಅದನ್ನು ಅವಧಿ 5th ಆಗಸ್ಟಿಂದ 3rd ಅಕ್ಟೋಬರ್, 5ನೇ ಆಗಸ್ಟಿಂದ 3ನೇ ಅಕ್ಟೋಬರ್ವರೆಗೂ ಆ ಅವಧಿ ನಮ್ಮ ಹತ್ತಿರ ಅವೈಲೇಬಲ್ ಇದೆ. ಹಿಯರಿಂಗ್ ಮಾಡಿ ಮಾಡ್ತಾರೆ. ಅಂತಿಮ ಮತದಾರರ ಪಟ್ಟಿ ಪ್ರಕಟಣೆ ನಮಗೆ 7ನೇ ಅಕ್ಟೋಬರ್ಗೆ ಪಬ್ಲಿಷ್ ಆಗುತ್ತೆ. ದಿಸ್ ಫೈನಲ್ ಇಲೆಕ್ಟೋರಲ್ ರೋಲ್ 7th ಅಕ್ಟೋಬರ್ಗೆ ಪಬ್ಲಿಷ್ ಆಗುತ್ತೆ. ಇದರಲ್ಲಿ ಯಾರ್ಯಾರು ಜನ ಬರಬೇಕು ಅಂತ ಅರ್ಹತಾ ದಿನಾಂಕ ಆ್ಯಸ್ ಆನ್ 1st ಅಕ್ಟೋಬರ್ 2026, 1ನೇ ಅಕ್ಟೋಬರ್ 2026 ವರೆಗೂ ಯಾರ್ಯಾರು 18 ವರ್ಷ ಅಥವಾ ಮೇಲೆ ಆಗಿದ್ದಾರೆ ಅವರ ಹೆಸರು ಇದರಲ್ಲಿ ಬರಬೇಕು. ಸೊ ಯಾರ್ಯಾರ್ದು ಹೆಸರು ಇನ್ನೂವರೆಗೂ ಆ್ಯಡ್ ಆಗಿಲ್ಲ, ಎಲ್ಲ ಯಂಗ್ ವೋಟರ್ಸ್ಗಳು ಕೂಡ ದಿಸ್ ಫಾರ್ಮ್ 6 ತುಂಬಿಸಿ, ಆನ್ಲೈನ್ ಕೂಡ ಅವೈಲೇಬಲ್ ಇದೆ, ತಹಸೀಲ್ ಆಫೀಸ್ನಲ್ಲಿ ಕೂಡ ಅವೈಲೇಬಲ್ ಇರ್ತದೆ. ಆ ಫಾರ್ಮ್ ತುಂಬಿದರೆ ಅವರ ಹೆಸರು ಕೂಡ ಆ್ಯಡ್ ಇದರಲ್ಲಿ ಆಗ್ಬೋದು. ಈಗ ನಾವು ನೋಟಿಸ್ ಪೀರಿಯಡ್ ಬಗ್ಗೆ ನಿಮಗೆ ಈಗಾಗಲೇ ಹೇಳಿವಿ. ಆ ನೋಟಿಸ್ ಯಾರ್ಯಾರಿಗೂ ಹೋಗುತ್ತೆ ಅಂತ ಅವರು 11 ಟೈಪ್ದು ಡಾಕ್ಯುಮೆಂಟ್, ಕ್ಯಾಟಗರಿದು ಡಾಕ್ಯುಮೆಂಟ್ ಇದೆ. ಯಾವುದೋ ಒಂದು ಸೆಲ್ಫ್ ಅಟೆಸ್ಟೆಡ್ ಡಾಕ್ಯುಮೆಂಟ್ ನಮಗೆ ಸಬ್ಮಿಟ್ ಮಾಡಿದರೆ ಅವರು ಹೇಳಬೇಕು. ಇನ್ನೊಂದ್ಸರಿ ಹೇಳಿಬಿಡ್ತೀನಿ. ಐಡೆಂಟಿಟಿ ಕಾರ್ಡ್, ಪೆನ್ಷನ್ ಪೇಮೆಂಟ್ ಆರ್ಡರ್ ಗೌರ್ಮೆಂಟಿಂದ ಏನು ಇಶ್ಯೂ ಆಗುತ್ತೆ, ಅಥವಾ ಲೋಕಲ್ ಗ್ರಾಮ ಪಂಚಾಯಿತಿ ಅಥವಾ ಮುನ್ಸಿಪಾಲಿಟಿಯಿಂದ ಯಾವುದೊಂದು ಐಡೆಂಟಿಟಿ ಕಾರ್ಡ್ ಇರಲಿ ಅಥವಾ ಬ್ಯಾಂಕ್ ಪಾಸ್ಬುಕ್ ಇರಲಿ, ಇದನ್ನು ಸಬ್ಮಿಟ್ ಮಾಡ್ಬೋದು. ಬಟ್ ಇದು ಲೋಕಲ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಏನಿದೆ 1st ಜುಲೈ 1987, 1ನೇ ಜುಲೈ 1987ಕ್ಕಿಂತ ಮುಂಚೆ ಇಶ್ಯೂ ಆಗಿರಬೇಕು. ಆಮೇಲೆ ಯಾವುದೋ ಒಂದು ಹೊಸದು ಅಥವಾ ಹಳೆದು ಡಾಕ್ಯುಮೆಂಟ್, ಬರ್ತ್ ಸರ್ಟಿಫಿಕೇಟ್ ಆಗಲಿ, ಪಾಸ್ಪೋರ್ಟ್ ಆಗಲಿ, 10th ಕ್ಲಾಸ್ ಆಗಲಿ, ಅಥವಾ ಬೋರ್ಡ್ ಅಥವಾ ಯೂನಿವರ್ಸಿಟಿಯಿಂದ ಸರ್ಟಿಫಿಕೇಟ್ ಆಗಲಿ, ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್, ಫಾರೆಸ್ಟ್ ರೈಟ್ ಸರ್ಟಿಫಿಕೇಟ್, OBC SC ST ಯಾವುದೋ ಒಂದು ಕಾಸ್ಟ್ ಸರ್ಟಿಫಿಕೇಟ್, ಫ್ಯಾಮಿಲಿ ರಿಜಿಸ್ಟ್ರಿ ಏನು ಮೇಂಟೈನ್ ಮಾಡ್ತಾರೆ, ಅಥವಾ ಲ್ಯಾಂಡ್ ಮತ್ತು ಪಟ್ಟ ನಾವು ಏನು ಕೊಡ್ತೀವಿ ಹಕ್ಕುಪತ್ರ, ಆ ಥರದ್ದು ಡಾಕ್ಯುಮೆಂಟ್ ಇದ್ರೇನು ಈ ಡಾಕ್ಯುಮೆಂಟ್ ನಮಗೆ ನಡೆಯುತ್ತೆ. ಈ 11 ಡಾಕ್ಯುಮೆಂಟ್ ಜನರು ಸಬ್ಮಿಟ್ ಮಾಡಬೇಕು. ಯಾರ್ಯಾರು ಯಾವುದು ಸಬ್ಮಿಟ್ ಮಾಡಬೇಕು ಅಂತ ಅದನ್ನು ಕ್ಲಿಯರ್ ಆಗಿ ಈಗ ಹೇಳಿಬಿಡ್ತೀನಿ. 1st ಜುಲೈ 1987, 1ನೇ ಜುಲೈ 1987ಕ್ಕಿಂತ ಪೂರ್ವವಾಗಿ ಹುಟ್ಟಿದರೆ ಅವರು ಸ್ವಂತ ಡಾಕ್ಯುಮೆಂಟ್, ಸೆಲ್ಫ್ ಡಾಕ್ಯುಮೆಂಟ್ ಮಾತ್ರ ನಮಗೆ ಸಬ್ಮಿಟ್ ಮಾಡಬೇಕು 11ರಲ್ಲಿ ಯಾವುದೋ ಒಂದು. ಈಗ 1st ಜುಲೈ 1987ಇಂದ 2nd ಡಿಸೆಂಬರ್ 2004, 1ನೇ ಜುಲೈ 1987ಕ್ಕಿಂತ 2ನೇ ಡಿಸೆಂಬರ್ 2004, ಈ ಮಧ್ಯದಲ್ಲಿ ಯಾರೊಬ್ಬ ಹುಟ್ಟಿದರೆ 2 ಡಾಕ್ಯುಮೆಂಟ್ಸ್ ಅಂದರೆ 2 ಜನದು, ಒಂದು ಸೆಲ್ಫ್ ಮತ್ತು ತಂದೆ ಅಥವಾ ತಾಯಿ, ಅಥವಾ ಇದೆ ತಂದೆ ಅಥವಾ ತಾಯಿ ಯಾರೊಬ್ಬರದು, 2 ಜನದು. ಈಗ ಸೆಲ್ಫ್ ಮತ್ತು ತಂದೆ ಅಥವಾ ತಾಯಿದು 2 ಡಾಕ್ಯುಮೆಂಟ್ಸ್ ನಮಗೆ ಸಬ್ಮಿಟ್ ಮಾಡಿದರೆ ಸಾಕ್ಬೋದು. 2nd ಡಿಸೆಂಬರ್ 2004 ನಂತರ 2ನೇ ಡಿಸೆಂಬರ್ 2004 ನಂತರ ಯಾರೊಬ್ಬ ಹುಟ್ಟಿದರೆ ಅವರದ್ದು ಡಾಕ್ಯುಮೆಂಟ್ ಸೆಲ್ಫ್ ಮತ್ತು ತಂದೆ ಮತ್ತು ತಾಯಿ 3 ಜನದ್ದು ಡಾಕ್ಯುಮೆಂಟ್ ನಮಗೆ ಈ 11ರಲ್ಲಿ ಯಾವುದೋ ಒಂದು ಸಬ್ಮಿಟ್ ಮಾಡಬೇಕಾಗುತ್ತೆ. ಈಗ ಈ ಡಾಕ್ಯುಮೆಂಟ್ ನಾವು ಬರೀ ನೋಟಿಸ್ ದವರಿಗೂ ಹೇಳ್ತಾ ಇದ್ದೀವಿ, ಯಾರ್ಯಾರಿಗೂ ನೋಟಿಸ್ ಸಿಗುತ್ತೆ ಅವೆಲ್ಲ ಜನ ನಮಗೆ ಈ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಯಾರ ಹತ್ತಿರ ಇಲ್ಲ ದಯವಿಟ್ಟು ಇವೆಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಇಡ್ಬೋದು. ಕಾಸ್ಟ್ ಸರ್ಟಿಫಿಕೇಟ್ ಈಸಿಯಾಗಿ ಸಿಗುತ್ತೆ, ವಾಸಸ್ಥಳ ಸರ್ಟಿಫಿಕೇಟ್ ಕೂಡ ಈಸಿಯಾಗಿ ಸಿಗುತ್ತೆ. ಅಲೆಮಾರಿ ಜನರು ಯಾರ್ಯಾರಿದ್ದಾರೆ ಅವರಿಗೂ ಲ್ಯಾಂಡ್ ಅಲಾಟ್ಮೆಂಟ್ ಅಥವಾ ಹೌಸ್ ಅಲಾಟ್ಮೆಂಟ್ ಸರ್ಟಿಫಿಕೇಟ್ ಏನಿದೆ ಗೌರ್ಮೆಂಟಿಂದ, ಆ ಡಾಕ್ಯುಮೆಂಟ್ನು ನಮಗೆ ತೋರಿಸಿದ್ರೆ ನಮಗೆ ಅದು ಸಾಕು, ಅಥವಾ ಇದು ವಾಸಸ್ಥಳ ಸರ್ಟಿಫಿಕೇಟ್ ಅಥವಾ ಕಾಸ್ಟ್ ಸರ್ಟಿಫಿಕೇಟ್.